ನಮಸ್ತೆ ಸ್ನೇಹಿತರೆ, KLN ಟ್ರೆಂಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಂದಿನಿ. ಚಿಕ್ಕಬಳ್ಳಾಪುರ ಅಂದ್ರೆ ಅದೊಂದು ಐತಿಹಾಸಿಕ ಸ್ಥಳಗಳ ಕಣಜ. ಅಲ್ಲಿನ ಪಾಲಿಟಿಕ್ಸ್ ಬರೀ ರಾಜ್ಯ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ಇದೀಗ ಅಂತಹ ವಿಚಾರವೇ ಮತ್ತೊಮ್ಮೆ ಬಿಸಿ ಬಿಸಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಅದೇ ಶಾಶ್ವತ ನೀರಾವರಿಯ ಕೂಗು. ಮೊದಲು ಎತ್ತಿನಹೊಳೆ ಯೋಜನೆ ಮೇಲೆ ಈ ಭಾಗದ ಜನತೆಗೆ ಭರವಸೆ ಇತ್ತು. ಆದರೆ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳು ಭರವಸೆಗೆ ತಣ್ಣೀರೆರಚಿವೆ. ಇದೀಗ ಕೃಷ್ಣಾ ನದಿಯ ನೀರಿನ ವಿಚಾರ ಮುನ್ನೆಲೆಗೆ ಬರ್ತಿದೆ. ಇದು ರಾಜಕೀಯ ಸ್ವರೂಪವೂ ಪಡೆದುಕೊಳ್ತಿದೆ. ಅದೇನದು ಅಂತ ಈ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕೂ ಮುನ್ನ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಇನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ವಾಟರ್ ಸಪ್ಲೈಸ್. ನಮ್ಮಲ್ಲಿ ಶುದ್ಧ ಕುಡಿಯುವ ನೀರಿನ 20 ಲೀಟರ್ ಕ್ಯಾನ್ಗಳು 1 ಲೀಟರ್, 2 ಲೀಟರ್, 5 ಲೀಟರ್ ಹಾಗೂ 500 ml, 250 mlನ ಬಿಸ್ಲರಿ ಮತ್ತು ಸಿಗ್ನೇಚರ್ ನೀರಿನ ಬಾಟಲಿಗಳು ದೊರೆಯುತ್ತವೆ. ಅಂಗಡಿಗಳು, ಹೋಟೆಲ್ಗಳು, ಮದುವೆ ಶುಭ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಸರಬರಾಜು ಮಾಡಲಾಗುವುದು. ಅಲ್ಲದೆ ಮಹೀಂದ್ರಾ ಸೂಪ್ರೋ ಎಕ್ಸೆಲ್ ವಾಹನವು ಬಾಡಿಗೆಗೆ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9482368457, 9449823177. ಹೌದು, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿಯ ಒಂದೇ ಒಂದು ನೆಲೆ ಇಲ್ಲ. ಅದಕ್ಕಾಗಿ ಈ ಭಾಗದ ರೈತರು ಒಂದಲ್ಲ ಎರಡಲ್ಲ ಹಲವು ದಶಕಗಳಿಂದಲೂ ಸಹ ಭರವಸೆಯನ್ನಿಟ್ಟುಕೊಂಡು ದಿನಗಳನ್ನ ದೂಡುವಂತಾಗಿದೆ. ಶಾಶ್ವತ ನೀರಾವರಿಯನ್ನು ಪ್ರಣಾಳಿಕೆಯನ್ನಾಗಿಸಿಕೊಂಡು ಹಲವು ಚುನಾವಣೆಗಳೇ ನಡೆದು ಹೋಗಿದೆ. ಸರ್ಕಾರಗಳು ಬದಲಾಗಿವೆ. ವರ್ಷಕ್ಕೊಮ್ಮೆ ಬಜೆಟ್ನಲ್ಲಿ ಮಾತ್ರ ಅನುದಾನದ ಗಾತ್ರ ಮಾತ್ರ ಹೆಚ್ಚಾಗ್ತಿದೆ ಹೊರತು ಯಾವುದೇ ಪ್ರಯೋಜನ ಅಂತೂ ಆಗಿಲ್ಲ. ಆದರೆ ಇದು ಒಂದು ಅವೈಜ್ಞಾನಿಕ ಯೋಜನೆ ಅಂತ ಶಾಶ್ವತ ನೀರಾವರಿ ಹೋರಾಟಗಾರರ ಕೂಗು ಅಂದಿನಿಂದ ಇಂದಿನವರೆಗೂ ಕೇಳಿ ಬರ್ತಿದೆ. ಆದರೆ ಇತ್ತೀಚೆಗಷ್ಟೇ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡರ 75ನೇ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಆಂಧ್ರ DCM ಪವನ್ ಕಲ್ಯಾಣ್ ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು. ಇದು ರಾಜಕೀಯವಾಗಿ ಸಂಚಲನ ಮೂಡಿಸಿತು. ವೇದಿಕೆಯಲ್ಲಿ ಈ ಭಾಗದ ನೀರಿನ ಬವಣೆಯ ಕುರಿತು ಗಣ್ಯರು ತಿಳಿಸಿದ್ರು. ಅಲ್ಲದೆ ಈ ಭಾಗದ ಜನರ ದಾಹ ತೀರಿಸಲು ಕೃಷ್ಣಾ ನದಿ ನೀರಿನ ಪ್ರಸ್ತಾಪ ಮುನ್ನೆಲೆಗೆ ಬಂದಿತು. ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡರು ಆಂಧ್ರ DCM ಪವನ್ ಕಲ್ಯಾಣ್ ರವರ ಬಳಿ ಕೃಷ್ಣಾ ನದಿಯ ನೀರನ್ನು ಈ ಭಾಗಕ್ಕೆ ಹರಿಸಲು ನೆರವಾಗುವಂತೆ ಮನವಿ ಮಾಡಿದ್ರು. ಇದಕ್ಕೆ ಸ್ಥಳೀಯ ಮಾಜಿ ಶಾಸಕ JK ಕೃಷ್ಣಾರೆಡ್ಡಿ ಅವರು ಸಹ ಧ್ವನಿಗೂಡಿಸಿದ್ರು. ಅದಕ್ಕೆ DCM ಪವನ್ ಕಲ್ಯಾಣ್ ರವರು ಸಹ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿ, ಇದಕ್ಕೆ ನಾನು ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ರವರ ಬಳಿ ಚರ್ಚಿಸಿ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. ఇక్కడికి రాగానే చాలామంది పెద్దలంతా మాట్లాడారు. ఇక్కడ మనకి నీటి సమస్య ఉందని. పెన్నార్ మరియు పలార్ నదీ పరివాహక ప్రాంతం మీద 10,000 చదరపు కిలోమీటర్ల వరకు విస్తరించి ఉంది మన పూర్వపు కోలార్ ప్రాంతం. ఒకప్పుడు ఇది సిటీ ఆఫ్ లైక్స్, సరస్సుల నగరంగా పేరుగాంచిన బెంగళూరుకి దగ్గరలో ఉన్న ఈ కోలార్ ప్రాంతంలో దాదాపు 5,000 పైగా చెరువులు ఉన్నాయి. ఈ ప్రాంతం మన దక్షిణాసియా ఖండంలోనే ఎక్కువగా సరస్సులు, చెరువులు కలిగి ఉన్న ప్రాంతం. ఇది మన పూర్వీకులు, మధ్యయుగ పాలకులు నీటి సంరక్షణ, నీటి పరివాహక నిర్వహణ వారికున్న అపార విజ్ఞానానికి నిదర్శనం. అలాగే ఇది మన జిల్లాలన్నీ కూడా ల్యాండ్ లాక్ రీజియన్స్ కాబట్టి నీటిని అందించడం మీద ఎలాంటి చర్యలు చేపట్టాలి అనేది చాలా బలంగా మాట్లాడారు అందరూ. దానికి సంబంధించిన ఇన్ఫర్మేషన్ కూడా ఇచ్చారు. అలాగే కోలార్, చిక్కబళ్ళాపూర్ జిల్లాలు బెంగళూరుకు ఆహారాన్ని అందించే అక్షయ పాత్ర ఈ రోజున నీటి ఎద్దడితో ఇబ్బంది పడుతూ ఉన్నారు. దీనికి సంబంధించి సోదర భావంతో మీ సమస్యని పరిష్కరించడం కోసం ఒక ప్రయత్నం చేస్తారని మీకు తెలియజేసుకుంటా ఉన్నాను.
ಈ ಕಾರ್ಯಕ್ರಮ ರಾಜಕೀಯವಾಗಿ ಕೆಲವರ ಕೆಂಗಣ್ಣಿಗೂ ಗುರಿಯಾಯಿತು. ಇದಕ್ಕೆ ಸಚಿವ ಸುಧಾಕರ್ ಪ್ರತಿಕ್ರಿಯಿಸಿ, ಬರೀ ಬಾಯಿ ಮಾತಿನಲ್ಲಿ ಇದು ಆಗೋ ಕೆಲಸವಲ್ಲ, ಇದಕ್ಕೆ ಸರ್ಕಾರಗಳು ಜೊತೆಯಾಗಬೇಕು ಎಂದು ಮಾರ್ಮಿಕವಾಗಿ ಮಾತುಗಳನ್ನಾಡಿದ್ರು. ಆದರೆ ಸರ್ಕಾರಗಳಾಗಲಿ ಜನಪ್ರತಿನಿಧಿಗಳಾಗಲಿ ಈ ಒಂದು ಕೂಗಿಗೆ ಧ್ವನಿಗೂಡಿಸಿರಲಿಲ್ಲ. ಇದೀಗ ಸಂಸದ ಸುಧಾಕರ್ ಸಹ ಕೃಷ್ಣಾ ನದಿಯ ವಿಚಾರವಾಗಿ ಧ್ವನಿ ಎತ್ತಿದ್ದು, ನಾನು ಖುದ್ದು ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡುರವರ ಬಳಿ ಚರ್ಚಿಸಿದ್ದೇನೆ. ಆಗ ಅವರು ಇಂದಿನ ಸರ್ಕಾರದ ಪರವಾಗಿ ಯಾರೂ ಸಹ ಈ ವಿಚಾರವನ್ನು ಪ್ರಸ್ತಾಪ ಮಾಡಿಲ್ಲ. ಮಾಡಿದ್ರೆ ಏನು ಮಾಡಬೇಕೋ ಮಾಡುತ್ತೇವೆ ಅಂದಿದ್ರಂತೆ. ಅಲ್ಲದೆ ಮುಂದೆ ನಮ್ಮ ಸರ್ಕಾರವೇ ಬರುತ್ತೆ, ಆಗಲಾದ್ರೂ ನಮಗೆ ಕೃಷ್ಣಾ ನದಿಯ ನೀರನ್ನು ಕೊಡಿ ಎಂದು ಹೇಳಿದ್ದಕ್ಕೆ ಅವರು ನೀವೇ ಬನ್ನಿ ಅಂತಲೂ ಹೇಳಿದ್ದಾರೆ ಎಂದು ತಿಳಿಸಿದ್ದಾರೆ. ನಾನು ವೈಯಕ್ತಿಕವಾಗಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳನ್ನೇ ಭೇಟಿಯಾಗಿ ಇದರ ಬಗ್ಗೆ ಚರ್ಚೆ ಮಾಡಿ ಬಂದಿದ್ದೇನೆ. ಅವರು ಒಂದೇ ಮಾತು ಹೇಳಿದರು, ಸುಧಾಕರ್ ನಿನ್ನ ಬದ್ಧತೆ ನನಗೆ ಗೊತ್ತಿದೆಯಪ್ಪ, ಆದರೆ ನಿಮ್ಮ ಸರ್ಕಾರ ಇಲ್ಲಿವರೆಗೂ ನೀರಾವರಿ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಯಾರೂ ಕೂಡ ನನ್ನ ಜೊತೆ ಪ್ರಸ್ತಾಪ ಮಾಡಲಿಲ್ಲ. ಅವರು ಪ್ರಸ್ತಾವನೆ ಮಾಡಲಿ, ಆಮೇಲೆ ಅದನ್ನು ಹೇಗೆ ಮಾಡಬೇಕು ಅಂತೇಳಿ ನಾವು ಚರ್ಚೆ ಮಾಡಿ ಮಾಡೋಣ, ನಿಮಗೆ ಸಹಾಯ ಮಾಡ್ತೀನಿ ಅಂತೇಳಿ ನನಗೆ ಮಾರ್ಮಿಕವಾಗಿ ಹೇಳಿದ್ದಾರೆ. ನಾನು ಹೇಳಿದೆ, ಈ ಸರ್ಕಾರ ಒಂದು ವೇಳೆ ಮಾಡೋಕ್ಕಾಗದೇ ಇದ್ದರೆ ಇನ್ನೆಲ್ಲ 2 ವರ್ಷ ಬಂದುಬಿಟ್ಟಿದೆ, ನಮ್ಮ ಸರ್ಕಾರ ಬಂದೇ ಬರುತ್ತೆ ಸರ್ 28ರಲ್ಲಿ, ಅವಾಗಾದರೂ ಕೊಡಿ ಅಂತ ಹೇಳಿದ್ದೀನಿ. ಆಗ ನೀನೇ ಮುಂದೆ ಬಂದು ಬಾಪ, ನಾನು ನಿನಗೆ 100ಕ್ಕೆ 100 ನೀರನ್ನು ಕೊಡೋ ಜವಾಬ್ದಾರಿ ನಂದು ಅಂತ ಹೇಳಿದ್ದಾರೆ. 100ಕ್ಕೆ 100 ಬರುತ್ತೆ, ಅನುಮಾನನೇ ಬೇಡ ನಿಮಗೆ. ನಾನೇ ಐ ವಿಲ್ ಬಿ ದ ರೀಸನ್ ಫಾರ್ ಇಟ್. ಇವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ನಾನಿವತ್ತು ಜನರಿಗೆ ಮಾತು ಕೊಡ್ತಾ ಇದ್ದೀನಿ, ಆ ಸರ್ಕಾರ ಇನ್ನೂ ಕೂಡ 4 ವರ್ಷ ಇದೆ. ನಮ್ಮ ಸರ್ಕಾರ ಇನ್ನು 2-2.5 ವರ್ಷದಲ್ಲಿ ನಮ್ಮದು ವಾಪಸ್ ಬರುತ್ತೆ. ಇನ್ನೂ 1.5 ವರ್ಷ ಸಮಯ ಇರುತ್ತೆ ನನಗೆ. 100ಕ್ಕೆ 100 ನಾನು ಆ ಮುಖ್ಯಮಂತ್ರಿಗಳನ್ನು ಒಪ್ಪಿಸಿ ಕೃಷ್ಣಾ ಭಾಗದ ನೀರನ್ನು ಈ ಭಾಗಕ್ಕೆ ತರುವಂಥ ಕೆಲಸ ನಾನು ಮಾಡೇ ಮಾಡ್ತೀನಿ. ಒಟ್ನಲ್ಲಿ ಎತ್ತಿನಹೊಳೆ ಯೋಜನೆಯ ಬಳಿಕ ಕೃಷ್ಣಾ ನದಿಯ ನೀರು ವಿಚಾರ ಸಹ ರಾಜಕೀಯ ದಾಳುವಾಗಿ ಪರಿಣಮಿಸಿದ್ದು, ಮುಂದೆ ಇದು ಯಾವ ಸ್ವರೂಪ ಪಡೆಯುತ್ತದೋ ಕಾದು ನೋಡಬೇಕಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ನೀರಾವರಿ ವಿಚಾರದಲ್ಲಿ ಇನ್ನು ಆಗಾಗ್ಗೆ ಸರಣಿ ವಿಡಿಯೋಗಳು ನಿಮ್ಮ ಮುಂದೆ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಟ್ರೆಂಡಿಂಗ್ ಅಪ್ಡೇಟ್ಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.